ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಕ್ವಿಕ್ ಅಪ್ಡೇಟಲ್ಲಿ ಈ ವ್ಲಾಗ್ನ ಏನು ಮಾಡೋಣ, ಯಾಕಂದರೆ ಇವತ್ತು ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡಬೇಕಂತ ಅನಿಸ್ತದೆ. ಅದಕ್ಕೆ ಇವಾಗ ಎಷ್ಟು ಗಂಟೆ ಗೊತ್ತಾ? ಸಂಜೆ 4:15. ಒಂದು ನಿಮಿಷ ಇದು ಸೌಂಡು ಒಂದ್ಸಲ ಬಂದರೆ ಇದು ಆಫ್ ಆಗೋಲ್ಲ, ಇನ್ನೊಂದು ಸಲ ಬರ್ಬೋದೇನೋ. ಅಲ್ಲಿರಲಿ. ಸೊ ಏನು ಅಪ್ಡೇಟು? ರೂಮ್ ಅಂತೂ ಖಾಲಿ ಇದೆ. ಅಲ್ಲಿ ಏನೋ ಐತಲ್ಲ ಗುರು, ಅಲ್ಲಿ ಐತಲ್ಲಿ. ಸೊ ಇವಾಗ ನಡೆಯೋಕ್ಕಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ನಾನು ಫುಟ್ಬಾಲ್ ಆಡ್ತಿರೋ ತುಂಬ ದಿನದ, ನಾನು ಯಾವಾಗಿಂದ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವತ್ತಿಂದ ಈ ಥರ ನನಗಂತ ಆಗಲೇ ಇಲ್ಲ. ಇದೇ ಫಸ್ಟ್ ಟೈಮು. ಅಂದರೆ ಮಸಲ್ ಸ್ಕೆಚ್ ಆಗಿದೆ, ಅದಾದ್ಮೇಲೆ ಈ ಥರ ಪೇಯ್ನ್ ಆಗಿರೋದಿಲ್ಲ. ಇವತ್ತು ಏನಾಗಿದೆ ಅಂದರೆ, ಇವಾಗ ಆಟಾಡಕ್ಕೆ ಹೋದರೆ ಏನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ ಆಯಿತಾ. ಬಟ್ ನಡೆಯೋ ಟೈಮಲ್ಲೂ ಆ ಥರ ಗೊತ್ತಾಗ್ತಾ ಇಲ್ಲ. ಬಟ್ ಅದು ನಾನು ಹಿಂಗೆ ಸ್ಕೆಚ್ ಮಾಡೋಕೆ ಹೋದಾಗ ಇದಾಗ್ತಾಯಿದೆ. ಅದು ಯಾಕೆ ನನಗೆ ಗೊತ್ತಿಲ್ಲ. ಸೊ ಅಂದರೆ ನೆನ್ನೆ ನಾನು ತುಂಬ ದಿನ ನಡೆದಿಲ್ಲ ನಿಜ, ಅದೇ ಮೇಯ್ನ್ ನನ್ನ ಪ್ರಕಾರ. ಯಾಕಂದರೆ ಸ್ಕೂಟಿ ಸಿಕ್ಕಿರೋದ್ರಿಂದ ನಾನು ಸ್ಕೂಟಿನಲ್ಲಿ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅದೇ ಆಗ್ತಾಯಿತ್ತಾ. ಸೊ ನೆನ್ನೆ ಅಂತೂ ತುಂಬ ನಡೆದಿದ್ದೀನಿ. ಮೊನ್ನೆ ನೈಟು ಅಲ್ಲವರೆಗೂ ನಡ್ಕೊಂಡು ಹೋದ್ವಿ. ಅಲ್ಲ, ನಲ್ಲಿಂದ ನಡ್ಕೊಂಡು ಬಂದೆ, ಮತ್ತೆ ಹೋಗಿ ಬಂದೆ. ಮೊನ್ನೆ ನೈಟೇ ತುಂಬ ನಡೆದ್ಬಿಟ್ಟಿರೋದು. ಅದಾದಮೇಲೆ ನೆನ್ನೆ ನಡ್ಕೊಂಡು ಹೋಗಿ ನಡ್ಕೊಂಡೋದೆ. ಒಂದ್ಸಲ ಬಂದು ನಾವು ಹೋಗಿ ಅಲ್ಲಿ ತಲುಪಿಸ್ತದೆ ಗಾಡಿ ಕೀ ಮರ್ತೋಗಿ ಮತ್ತೆ ರಿಟರ್ನ್ ಬಂದು ಮತ್ತೆ ಇನ್ನೊಂದು ಸಲ ಹೋದೆ. ಸೊ ನೆನ್ನೆ ತುಂಬ ನಡೆದೆ. ನೆನ್ನೆ ಎಲ್ಲ ಕಂಟಿನ್ಯೂಸ್ ಆಗಿ ತುಂಬ ನಡೆದೆ. ಅಂದರೆ ನಾರ್ಮಲ್ ನಡೆಯೋದಕ್ಕಿಂತ ಸ್ವಲ್ಪ ಜಾಸ್ತಿ ನಡೆದುಬಿಟ್ಟಿದ್ದೀನಿ. ಸೊ ಅದೇ, ಇಲ್ಲಾಂದರೆ ನಾನು ಡೈಲಿ ನಡ್ಕೊಂಡು ಹೋಗೋದೆಲ್ಲ ಮಾಡ್ತಾಯಿದ್ದೆ. ಸೊ ನೋಡಿ, ಇಲ್ಲಿಂದ ಹೋಗೋದು, ಗಾಡೀಲಿ ಹೋಗೋದು, ಮತ್ತೆ ಬಂದ್ಬಿಡೋದು ಅಷ್ಟೇ. ಕಂಟಿನ್ಯೂಸ್ ನಡೆಯೋದಾದ್ರೆ ಇದರಲ್ಲಿ ಆಗುತ್ತೆ. ನೆನ್ನೆ ಬೇರೆ ಎಷ್ಟು ಖರ್ಚಾಯಿತು ಗೊತ್ತಾ ಗಾಡಿಗೆ. ಅಂದರೆ ರಿಪೇರ್ ಮಾಡೋಲ್ಲಿ ಅವನೇನು ಹೇಳಿದ್ನೋ ಏನು ಮಾಡಿಲ್ಲ ಗುರು. ನನ್ನ ಪ್ರಕಾರ ಏನು ಮಾಡಿಲ್ಲ, ಸಿಂಪಲಾಗಿ ಸ್ಪಾರ್ಕ್ ಪ್ಲಗ್ ಅದನ್ನೇ ತೆಗ್ದಾಗ್ದ. ಬಟ್ ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗಿಲ್ಲ. ಅವನು ಸ್ಟಾರ್ಟಿಂಗ್ ಎಷ್ಟು ಹೇಳ್ದ ಗೊತ್ತಾ? 270 ಹೇಳ್ದ. ನಾನು ಕೊಟ್ಟಿರೋದು ಅವನಿಗೆ 180. ಅದಾದಮೇಲೆ ಇಂಜಿನ್ ಆಯಿಲ್ ಫುಲ್ ಇದಾಗಿತ್ತು. ಸುಮ್ಮನೆ ಯಾಕೆ ರಿಸ್ಕ್ ಅಂತ ಅದನ್ನು ಚೇಂಜ್ ಮಾಡಿಸ್ಬಿಟ್ಟೆ. ಅದಕ್ಕೆ 480 ಇಂಜಿನ್ ಆಯಿಲು ಚೇಂಜ್ ಮಾಡೋಕ್ಕೆ 130 ಅಂತೇಳಿ 510 ರೂಪೀಸ್ ಆಯಿತು. ಸೊ ಅದಿರಲಿ ಬಿಡಿ, ನಮ್ಮ ಗಾಡಿ ಆದರೂ ಚೇಂಜ್ ಮಾಡಲೇಬೇಕು. ಸೊ ಆ ಇಂಜಿನ್ ಆಯಿಲ್ ಚೇಂಜ್ ಮಾಡೋ ಟೈಮಲ್ಲಿ ನನಗೆ ಏನಿಸ್ತು ಅಂದರೆ, ನಾನೇ ಗಾಡಿ ತಗೊಬಿಟ್ರೆ ಒಳ್ಳೇದಿತ್ತು. ಯಾಕಂದರೆ ಅದು ಏನೇ ಆಗಲಿ ನಮ್ಮ ಗಾಡಿ ಅಂತೇಳೋವಾಗ ಅದೇನು ಇದು ಫೀಲ್ ಬರೋಲ್ಲ. ಅಂದರೆ ಏನು ಹಾಕಿದ್ರು ನಮ್ಗೇನು ಬೇಜಾರಾಗಲ್ಲ. ಅದು ಬೇರೆಯವ್ರ ಗಾಡಿಗೆ ಆಗೋವಾಗ ಅದೇನೋ ಅನಿಸ್ಬಿಡುತ್ತೆ. ಅಂದರೆ 2000 ಕಿಲೋಮೀಟ್ರ್ ನಾನು ಓಡಿಸಿ ನನಗೂ ಗೊತ್ತಿಲ್ಲ. ಸೊ ಆ ಥರ. ಸೊ ಅಷ್ಟೇ. ಇನ್ನೊಂದು ಕಾಲು ಏನಾಗಿದೆ ಅಂದರೆ, ಸೊ ಇಲ್ಲಿ ಮಸಲ್ ಸ್ಕೆಚ್ ಆಗಿದೆ. ಸೊ ಅದು ಹೋಗಲಿ, ರಿಕವರಿ ಆಯ್ತಾ ಇದೆ. ನಾಳೆಯಿಂದ ನನ್ನ ಪ್ರಕಾರ ಇಲ್ಲಿ ರೂಮ್ ಹತ್ರನೇ ಆಟಾಡೋಕೆ ಹೋಗ್ತೀನಿ. ಓಕೆನಾ? ಸೊ ನೆನ್ನೇನು ಮ್ಯಾಚ್ ಅಷ್ಟೇ. ಸೊ ಅರ್ಜೆಂಟೀನಾ ಮ್ಯಾಚ್ ನೋಡೋಕ್ಕೆ ಆಗಿಲ್ಲ. ನಾನು ಬೇರೆ ಇದರಲ್ಲಿ ನೋಡೋದಲ್ವ. ಸೊ APಗೆ ಡೌನ್ಲೋಡ್ ಮಾಡಿಕೊಂಡು ಅದು ಸರ್ವರ್ ಕ್ರ್ಯಾಶ್ ಆಗಿಬಿಟ್ಟಿದೆ. ಸೊ ಅಂದರೆ ಸ್ಪೆಷಲಾಗಿ ಆ ಟೈಮಲ್ಲಿದ್ದರೆ, ಅದೇ ತುಂಬ ನೈಟಲ್ಲಿದ್ದರೆ ಯಾರು ಅಷ್ಟು ನೋಡೋಲ್ಲ. ಬಟ್ ಇದು 9:30 ಟೈಮಲ್ಲಿದ್ದರೆ ಇಂಡಿಯಾದಲ್ಲಿ ಎಲ್ಲರೂ ನೋಡ್ತಾರೆ. ವಿಡಿಯೋ ಇವಾಗ ಆಫ್ ಆಗುತ್ತೆ. ಆ ಥರ ಸೀನ್ ಇತ್ತು. ಸೊ ನಾಳೆ ಡೈರೆಕ್ಟಾಗಿ ಅಪ್ಡೇಟ್ ಸಿಗ್ತೀನಿ. ವಿಡಿಯೋ ಆಗ್ಬೋದಾ ಹಿಂಗೆ ಗೊತ್ತಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.